सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಬಂದೇ ಬಿಡ್ತು ವೀಕ್ಷಕರೇ. ನಮ್ಮ ಸನಾತನ ಧರ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಯುಗಾದಿ ನಮಗೆಲ್ಲರಿಗೂ ಹೊಸ ವರ್ಷ. ಯಾಕಂದ್ರೆ ಪ್ರಕೃತಿಯಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳಾಗತ್ತೆ. ಹಾಗೆ ಈ 2026ರ ಯುಗಾದಿ ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆಯ ಬದಲಾವಣೆಗಳನ್ನ ತರಲಿ ಅಂತೇಳಿ ಜಗನ್ಮಾತೆಯಲ್ಲಿ ಬೇಡ್ಕೊಳ್ತಾ ಈ 2026ರ ಯುಗಾದಿ ಫಲ ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಯುಗಾದಿ ಫಲ, ವರ್ಷ ಫಲ ಇದನ್ನೆಲ್ಲ ಯಾವುದರ ಆಧಾರದ ಮೇಲೆ, ಯಾವ ಗ್ರಹಗಳ ಆಧಾರದ ಮೇಲೆ ನಿರ್ಧಾರ ಮಾಡ್ಬೇಕಾಗತ್ತೆ ಅನ್ನೋದನ್ನ ಮೊದಲು ತಿಳಿಸ್ತೀನಿ. ನೋಡಿ, ಇವಾಗ ರವಿ ಆಗಿರಬಹುದು, ಶುಕ್ರ ಆಗಿರಬಹುದು, ಬುಧ ಆಗಿರಬಹುದು, ಕೆಲವು ತಿಂಗಳುಗಳ ಅಂದ್ರೆ ಕೆಲವು ದಿನಗಳು, ಕೆಲವು ತಿಂಗಳು ಈ ರೀತಿ ಇರ್ತಾರೆ ಒಂದು ರಾಶಿಯಲ್ಲಿ. ಆದ್ರೆ ಒಂದು ರಾಶಿಯಲ್ಲಿ ದೀರ್ಘಾವಧಿಯವರೆಗೆ ಇರುವಂತಹ ಗ್ರಹಗಳು ಅಂದ್ರೆ ರಾಹು, ಕೇತು ಮತ್ತು ಗುರು, ಶನಿ, ಈ 4 ಗ್ರಹಗಳ ಆಧಾರದ ಮೇಲೆ ವರ್ಷ ಫಲವಾಗಲಿ ಯುಗಾದಿ ಫಲವನ್ನಾಗಲಿ ನಿರ್ಧಾರ ಮಾಡ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಯುಗಾದಿಯ ನಂತರ ಬದಲಾಗ್ತಾ ಇರುವಂತಹ ಗ್ರಹ ಅಂದ್ರೆ ತನ್ನ ಮನೆಯನ್ನ ಬದಲಾಯಿಸಿಕೊಂಡು ಮುಂದಿನ ಮನೆಗೆ ಹೋಗ್ತಾ ಇರುವಂತಹ ಮೊದಲ ಗ್ರಹ ಬಂದು ಗುರು ಗ್ರಹ ಆಗ್ತಾನೆ. ಆದ್ರೆ ಶನಿ ಗ್ರಹ ಈ ಯುಗಾದಿಯಿಂದ 2027ರ ಯುಗಾದಿಯವರೆಗೂ ಮೀನರಾಶಿಯಲ್ಲೇ ಇರ್ತಾರೆ. ಆದ್ರೆ ರಾಹು ಗ್ರಹ ಡಿಸೆಂಬರ್ ಹೊತ್ತಿಗೆ ಕುಂಭರಾಶಿ ಬಿಟ್ಟು ಮಕರ ರಾಶಿಗೆ ಹೋಗ್ತಾರೆ. ಈ ವಿಚಾರದಲ್ಲಿ ಯಾವ ಯಾವ ಗ್ರಹಗಳು ಯಾವ ರೀತಿಯ ಫಲವನ್ನ ಕೊಡ್ತಾರೆ, ಯಾವ ಯಾವ ರಾಶಿಗೆ ಹೇಗೆ ಫಲವನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಜೊತೆಗೆ ಅಶುಭ ಫಲವನ್ನ ಪಡೆಯುವಂತಹ ರಾಶಿಯವರಿಗೆ ಒಂದಷ್ಟು ಪರಿಹಾರಗಳನ್ನು ಕೂಡ ಹೇಳ್ತೀನಿ. ಪರಿಹಾರಗಳು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕಡಿಮೆ ಮಾಡುತ್ತೆ. ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾರು ಎಷ್ಟು ಭಕ್ತಿಯಿಂದ ನಿಷ್ಠೆಯಿಂದ ಪರಿಹಾರಗಳನ್ನ ಮಾಡ್ತಾ ಹೋಗ್ತಾರೋ ಅವರಿಗೆ ಅಷ್ಟು ಸಮಸ್ಯೆಗಳು ಪರಿಹಾರ ಆಗತ್ತೆ. ಅಂದ್ರೆ ಕಂಪ್ಲೀಟ್ ಅವರ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು. ಬನ್ನಿ, ಹಾಗಿದ್ರೆ ದ್ವಾದಶ ರಾಶಿಗಳಿಗೆ ಈ 2026ರ ಯುಗಾದಿ ಫಲ ಹೇಗಿದೆ ಅಂತ ನೋಡೋಣ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ 2026ರ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಸದ್ಯಕ್ಕೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ನಡೀತಾ ಇದೆ. ಬಟ್ ಈ ಪಂಚಮಿ ಶನಿ ಶುರುವಾದಾಗ ಅಂದ್ರೆ ಮೊದಲ ಒಂದು ಸಮಯದಲ್ಲಿ, ಪಂಚಮ ಶನಿ ಶುರುವಾದ ಆರಂಭದಲ್ಲಿ ಅಂದ್ರೆ ಈಗ ಕಳೆದ ಒಂದೂವರೆ ವರ್ಷದಲ್ಲಿ ಸಾಕಷ್ಟು ಸಮಸ್ಯೆಗಳಾಯ್ತು ವೃಶ್ಚಿಕ ರಾಶಿಯವರಿಗೆ. ಏನ್ ಸಮಸ್ಯೆಗಳು? ಮೊದಲನೇದಾಗಿ ಅನಾರೋಗ್ಯ ಸಮಸ್ಯೆಗಳು, ಹೊಟ್ಟೆಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಗಳು, ಏನೋ ಹೊಟ್ಟೆನಲ್ಲೇ ಪ್ರಾಬ್ಲಮ್ಮು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಕೆಲವರಿಗೆ ಹರ್ನಿಯಾ ಅಥವಾ ಇದೇನೋ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಗಳೆಲ್ಲ ತುಂಬಾ ಆಯ್ತು. ಆರೋಗ್ಯದಲ್ಲಿ ತುಂಬಾ ತೊಂದರೆಗಳನ್ನ ಕೊಟ್ಬಿಟ್ಟ. ಎಲ್ರಿಗೂ ಅಂತ ಹೇಳ್ತಾ ಇಲ್ಲ, ಬಹುಪಾಲು ವೃಶ್ಚಿಕ ರಾಶಿಯವ್ರಿಗೆ. ಯಾಕೆ ಎಲ್ರಿಗೂ ಅಂತ ಹೇಳಲ್ಲ ನಾನು ಅಂದ್ರೆ, ಕೆಲವ್ರಿಗೆ ಒಳ್ಳೆ ದಶೆ ನಡೀತಾ ಇರುತ್ತೆ, ಒಳ್ಳೆ ಭುಕ್ತಿ ನಡೀತಾ ಇರುತ್ತೆ. ಅವರು ಈ ಗೋಚಾರ ಫಲದಲ್ಲಿ ಆಗುವಂತಹ ಅಶುಭ ಫಲವನ್ನ ಕಡಿಮೆ ಆಗ್ಬಿಡುತ್ತೆ. ಆ ದಶಾನಾಥ ಭುಕ್ತಿನಾಥ ತುಂಬಾ ಪ್ರೊಟೆಕ್ಟ್ ಮಾಡ್ಬಿಡ್ತಾರೆ. ಹಾಗಾಗಿ ಈ ಗೋಚಾರ ಫಲದಲ್ಲಿ ಅಷ್ಟಮ ಶನಿ ಬರ್ಲಿ, ಪಂಚಮ ಶನಿ ಬರ್ಲಿ, ಏನೋ ಒಂದು 30% ಅವ್ರಿಗೆ ಸ್ವಲ್ಪ ಅಶುಭ ಅಂತ ಅನ್ಸ್ಬೋದು. ಉಳಿದ 70% ನಿಮ್ಮ ದಶಾಭುಕ್ತಿ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಚೆನ್ನಾಗಿ ನಡೀತಾ ಇರುತ್ತೆ. ಬಟ್ ದಶಾಭುಕ್ತಿನೂ ಚೆನ್ನಾಗಿಲ್ಲ ಅನ್ನೋರಿಗೆ ಇದರ ಪ್ರಭಾವ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದಷ್ಟು ಜನಗಳಿಗೆ ಈ ತರ ಬಹಳಷ್ಟು ಸಮಸ್ಯೆಗಳಿವೆ. ಇದ್ರ ಮಧ್ಯದಲ್ಲಿ ಅಷ್ಟಮದಲ್ಲಿ ಗುರು ಇದ್ದಿದ್ರಿಂದ ಹಣಕಾಸಿನ ವಿಷಯದಲ್ಲಿ ಇನ್ಕಮ್ ತುಂಬಾ ಕಮ್ಮಿ ಆಗ್ಬಿಡ್ತು. ದುಡ್ಡೇ ಬರ್ತಾ ಇಲ್ಲ ಅಂತಲ್ಲ, 2ನೇ ಮನೇನ ಗುರು ನೋಡ್ತಿದ್ರಿಂದ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇತ್ತು ಅಷ್ಟೇ. ಆದ್ರೆ ನಿಮ್ದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಒಂದು ಒಳ್ಳೆ ಆದಾಯ, ಒಳ್ಳೆ ಲಾಭ ಬರ್ಬೇಕು ಅಂತೇಳಿ. ಆ ತರ ಒಂದು ಲಾಭ, ಆ ತರ ಒಂದು ಆದಾಯ ಬರ್ತಾ ಇಲ್ಲ. ಹಣಕಾಸಿನ ವಿಷಯದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ಈ ರೀತಿ ಒಂದಷ್ಟು ಬೇಸರಗಳಾಗ್ತಾ ಇತ್ತು ನಿಮ್ಗೆ. ಏನಪ್ಪಾ ಇದು ಜೀವನದಲ್ಲಿ ಏನು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ವಲ್ಲ ಅನ್ನೋ ತರ ಇತ್ತು. ಮತ್ತೆ ಅಷ್ಟಮದಲ್ಲಿ ಗುರು ಇದ್ದಿದ್ರಿಂದ ಭವಿಷ್ಯದ ಬಗ್ಗೆ ಬಹಳ ಭಯ ಬೇರೆ ಆಗ್ತಾ ಇದೆ ಪ್ರೆಸೆಂಟ್ ಕೂಡ. ಯಾಕಂದ್ರೆ ಅಷ್ಟಮ ಅಂದ್ರೇನೆ ಭಯ ಪಡುವಂತ ಸಮಯ. ಗುರು ಇದ್ದಾನೆ, ದುಡ್ಡಿನ ವಿಷಯದಲ್ಲಿ ಭಯ. ಹೀಗೆ ಆದ್ರೆ ಹೇಗೆ ಭವಿಷ್ಯದಲ್ಲಿ? ಹಣಕಾಸಿನ ವಿಷಯದಲ್ಲಿ ನಾವೇನು ಅನುಕೂಲವನ್ನ ಮಾಡ್ಕೊಂಡಿಲ್ಲ, ಮುಂದೆ ನಮ್ಮ ಮಕ್ಕಳಿಗೆ ಏನು
ದೇವ್ರು ಒಳ್ಳೇದ್ ಮಾಡ್ತಾನೆ, ನಾವೇನು ಮಾಡ್ಕೊಂಡೇ ಇಲ್ವಲ್ಲ, ಮಕ್ಕಳ ಪರಿಸ್ಥಿತಿ ಹೇಗೆ, ನಮ್ಮ ಪರಿಸ್ಥಿತಿ ಹೇಗೆ, ಈ 108 ಯೋಚನೆಗಳು. ವಯಸ್ಸಾದವ್ರಿದ್ರೆ ಅಯ್ಯೋ ನಾವೇನು ಸಂಪಾದನೆ ಮಾಡಿಟ್ಕೊಂಡಿಲ್ಲ, ನಾಳೆ ನಮ್ಮ ಮಕ್ಳು ನೋಡ್ತಾರೋ ಇಲ್ವೋ ಅನ್ನೋ ಆತಂಕ. ಈ ರೀತಿ ಯಾವುದೋ ಒಂದು ವಿಚಾರದ ಬಗ್ಗೆ ಟೆನ್ಷನ್, ಬೇಸರ. 4ನೇ ಮನೇಲಿ ರಾಹು ಇದ್ದ, ಮನಃಶಾಂತಿಯನ್ನೇ ಹಾಳು ಮಾಡಿಬಿಟ್ಟಿದ್ದ ರಾಹು ಗ್ರಹ. ಹಾಗಾಗಿ ಒಂಥರ ವೃಶ್ಚಿಕ ರಾಶಿಯವರಿಗೆ ಯಾವ ಗ್ರಹನೂ ಶುಭ ಫಲ ಕೊಟ್ಟಿಲ್ಲ ಈ 2025. ಕೇತು ದಶಮದಲ್ಲಿ, ಉದ್ಯೋಗದಲ್ಲಿ ಏನೂ ಅಭಿವೃದ್ಧಿ ಇಲ್ಲ. 4ನೇ ಮನೆಯಲ್ಲಿ ರಾಹು, ಮನಃಶಾಂತಿನೇ ಇಲ್ಲ. ಅಷ್ಟಮದಲ್ಲಿ ಗುರು, ಹಣಕಾಸಿನ ಅನುಕೂಲ ಇಲ್ಲ. ಪಂಚಮದಲ್ಲಿ ಶನಿ, ಮೇಲಿಂದ ಮೇಲೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಕೊಡ್ತಾನೆ ಇದ್ದಾನೆ. ಈ ರೀತಿ ಒಂದಷ್ಟು ಅಶುಭ ಫಲಗಳಿತ್ತು. ಬಟ್ ಈ ಯುಗಾದಿ ನಂತರ ಏನು ಬದಲಾವಣೆ ಆಗತ್ತೆ ಅಂದ್ರೆ, ಮೊದಲನೇದಾಗಿ ಗುರುಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಎಂಟ್ರಿ ಕೊಡ್ತಾನೆ. ಕರ್ಕಾಟಕ ರಾಶಿ ನಿಮಗೆ ಭಾಗ್ಯಸ್ಥಾನ, ಅದೃಷ್ಟ ಬಾಗಿಲು ತೆಗೀತು. ಅಂತಿಂತ ಅದೃಷ್ಟ ಅಲ್ಲ, ದೊಡ್ಡ ಮಟ್ಟದ ಅದೃಷ್ಟ. ಯಾಕಂದ್ರೆ ಬರೀ 9ನೇ ಮನೆಗೆ ಬರ್ತಾ ಇಲ್ಲ ಗುರು, ತನ್ನ ಉಚ್ಚ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಅವನು ಪರಮೋಚ್ಚ ಸ್ಥಾನವನ್ನ ಪಡೆದು ನಾರ್ಮಲ್ ಆಗಿ ಬೇರೆ ರಾಶಿಯಲ್ಲಿ ಇರೋದಕ್ಕಿಂತ ಹೆಚ್ಚಿನ ಅಂದ್ರೆ ದುಪ್ಪಟ್ಟು ಫಲವನ್ನ ಕರ್ಕಾಟಕ ರಾಶಿಯಲ್ಲಿ ಕೊಡ್ತಾನೆ. 9ನೇ ಮನೆಗೆ ಬರ್ತಾ ಇರುವಂತಹ ಗುರುವಿನಿಂದ ನಿಮ್ಮ ಅದೃಷ್ಟ ಬಾಗಿಲು ತೆಗಿತು ಅಂತ ಅನ್ಕೊಳ್ಳಿ. ನಿಮ್ಮ ಕೈಗೆ ಹಣ ಬರುತ್ತೆ. ಯಾವ ತರ ಹಣ ಬರುತ್ತೆ ನೋಡಿ, ಯಾವುದೋ ಒಂದು ಬಿಸ್ನೆಸ್ ಇನ್ವೆಸ್ಟ್ ಮಾಡಿದ್ರಿ, ಆ ದುಡ್ಡು ಬರ್ತಾ ಇಲ್ಲ, ಆ ಹಣ ಬರುತ್ತೆ. ಯಾವುದೋ ಒಂದು ಕಂಪನಿಗೆ ಇನ್ವೆಸ್ಟ್ ಮಾಡಿದ್ರಿ, ಆ ಹಣ ಬರುತ್ತೆ. ಯಾವತ್ತೋ ಕಷ್ಟಪಟ್ಟು ಕೆಲಸ ಮಾಡಿದ್ರಿ, ಯಾವತ್ತೋ ಪ್ರಾಜೆಕ್ಟ್ ಮಾಡಿದ್ದು, ಆ ಪ್ರಾಜೆಕ್ಟ್ ಹಣ ಈಗ ಬರುವಂತದ್ದು. ಹಾಗೆ ನಿಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ. ಗುರು ದೃಷ್ಟಿ ಯಾವಾಗ ನಿಮ್ಮ ಮೇಲೆ ಬೀಳುತ್ತೋ, ನಿಮ್ಮ ರಾಶಿ ಮೇಲೆ ಬೀಳುತ್ತೋ, ನಿಮಗೆ ಹಣದ ಒಂದು ಅನುಕೂಲಗಳು ಹೆಚ್ಚಾಗತ್ತೆ. ಯಾವುದೋ ಒಂದು ರೀತಿಯಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಬಹುದು, ಪ್ರಮೋಷನ್ ಆಗಬಹುದು, ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ಹಣಕಾಸಿನ ಅನುಕೂಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಈ ಜೂನ್ ನಂತರ ಯಾರಿಗೆ ಕೆಲಸ ಇಲ್ಲ ಅವರಿಗೆ ಕೆಲಸ ಸಿಗುವ ಸಾಧ್ಯತೆಗಳಿದೆ. ಹಾಗೆ ಕೆಲಸದಲ್ಲಿ ಪ್ರಮೋಷನ್ ಆಗುವಂಥದ್ದು, ಸಂಬಳ ಜಾಸ್ತಿ ಆಗುವಂಥದ್ದು. ವರ್ಗಾವಣೆಗೋಸ್ಕರ ಪ್ರಯತ್ನ ಮಾಡ್ತಿದ್ದೀರಂದ್ರೆ ನೀವು ಇಷ್ಟಪಡುವಂತಹ ಕಡೆಗೆ ವರ್ಗಾವಣೆ ಕೂಡ ಆಗುವ ಸಾಧ್ಯತೆಗಳಿದೆ. 9ನೇ ಮನೆಯ ಗುರುವಿನಿಂದ ನಿಮ್ಮಲ್ಲಿ ಭಕ್ತಿ ಭಾವ ಹೆಚ್ಚಾಗತ್ತೆ. ಮನೆಯಲ್ಲಿ ವಿಶೇಷವಾಗಿ ಪೂಜೆಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀರಾ. ನಿಮ್ಮ ದಿನಚರಿಯಲ್ಲಿ ಬದಲಾವಣೆಗಳಾಗತ್ತೆ. ಅದೇ ಇಂಪಾರ್ಟೆಂಟ್. ನಮ್ಮ ದಿನಚರಿಯಲ್ಲಿ ಒಳ್ಳೆಯ ಒಂದು ದಿನಚರಿ ಇರಬೇಕು, ಬದಲಾವಣೆಗಳು ಮಾಡ್ಕೋಬೇಕು. ಬೆಳಗ್ಗೆ ಬೇಗ ಏಳೋದ್ರಿಂದ ಹಿಡಿದು ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡುವಂಥದ್ದಾಗಿರ್ಬೋದು, ಕೆಲವು ಮಂತ್ರಗಳನ್ನು ಹೇಳ್ಕೊಳ್ಳೋದು, ಕೆಲವೊಂದು ಒಳ್ಳೊಳ್ಳೆ ಅಭ್ಯಾಸಗಳನ್ನ ಮಾಡ್ಕೊಳ್ತೀರಾ ವೃಶ್ಚಿಕ ರಾಶಿಯವರು. ಅದು ನಿಮ್ಮ ಮನಸ್ಸಿಗೆ ಬಹಳ ಸಂತೋಷ ಕೊಡುತ್ತೆ. ಬದುಕಿನಲ್ಲಿ ಬಹಳಷ್ಟು ಬದಲಾವಣೆಗಳು ತರುತ್ತೆ. ನಾವು ಬದಲಾದ್ರೆ ತಾನೇ ನಮ್ಮ ಜೀವನದಲ್ಲಿ ಬದಲಾವಣೆ ಆಗೋದು. ನಾವು ಬದಲಾಗ್ಬೇಕು. ನಮ್ಮ ಹತ್ರ ಏನೋ ಕಷ್ಟ ಇದೆ, ಬೇರೆಯವ್ರು ಚೆನ್ನಾಗಿದ್ದಾರೆ, ಅಯ್ಯೋ ಅವ್ರು ಚೆನ್ನಾಗಿದಾರಲ್ಲಪ್ಪ, ನಮ್ಗೆ ಯಾಕೆ ಈ ಕಷ್ಟ ಅಂತ ಅನ್ಕೋಬಾರ್ದು. ನಮಗೂ ಒಂದು ಒಳ್ಳೆ ಕಾಲ ಬರುತ್ತೆ. ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಯೂನಿವರ್ಸ್ ನಮ್ಗೆ ಪಾಸಿಟಿವ್ ಆಗೇ ರಿಸಲ್ಟ್ ಕೊಡುತ್ತೆ. ಅಯ್ಯೋ ನನ್ನ ಹಣೆ ಬರಾನೇ ಇಷ್ಟು ಬಿಡು, ನಾನು ಉದ್ಧಾರನೇ ಆಗಲ್ಲ ಬಿಡು, ಆ ದೇವ್ರು ನನಗೇನು ಕೊಡ್ಲಿಲ್ಲ, ಆ ದೇವ್ರಿಗೆ ಇಷ್ಟೊಂದೆಲ್ಲ ಪೂಜೆ ಮಾಡಿದೆ, ಆ ದೇವ್ರು ನನಗೇನು ಕೊಡ್ಲಿಲ್ಲ, ಆ ದೇವಸ್ಥಾನಕ್ಕೆ ಹೋದೆ, ಈ ದೇವಸ್ಥಾನಕ್ಕೆ ಹೋದೆ, ಯಾವ ದೇವರು ನನಗೇನು ಕೊಡ್ಲಿಲ್ಲ. ಅಂದ್ರೇನು ದೇವ್ರಿಗೆ ನೀವು ಆಫರ್ ಕೊಡ್ತೀರಾ? ನಾನು ನಿನಗೆ ಇದನ್ನ ಕೊಡ್ತೀನಿ, ನೀ ಅದನ್ನ ಕೊಡು ಅಂತೇಳಿ. ನಾನು ನಿನ್ಗೆ ದುಡ್ಡು ಹಾಕ್ತೀನಿ ಹುಂಡಿಗೆ, ನೀನ್ ನನಗೆ ಇಷ್ಟು ಲಕ್ಷ ಕೊಡು ಅಂತನ? ಅದಲ್ಲ. ಭಕ್ತಿ ಇರ್ಬೇಕು. ಆ ಭಕ್ತಿ ಭಾವವನ್ನ ಜಾಸ್ತಿ ಮಾಡೋನೆ ಗುರುಗ್ರಹ. ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ನಿಮ್ಮಲ್ಲಿ ಭಕ್ತಿ ಹೆಚ್ಚಾಗುತ್ತೆ. ಜೊತೆಗೆ ಈ ಯುಗಾದಿ ಕಳೆದ ನಂತರ ಪ್ರಯಾಣ ಇರುತ್ತೆ ಹೆಚ್ಚಾಗಿ ಈ ವರ್ಷದಲ್ಲಿ ತೀರ್ಥಕ್ಷೇತ್ರಗಳಿಗೆ. 9ನೇ ಮನೆ ಅನ್ನೋದು ಜಲತತ್ವ ರಾಶಿ ಆಗಿದೆ. ಹಾಗಾಗಿ ನದಿ ತೀರದ ತುಂಬಾ ಪವರ್ಫುಲ್ ದೇವಸ್ಥಾನಗಳಿಗೆ ನೀವು ಹೋಗುವಂಥದ್ದು. ನದಿ ತೀರದ ದೇವಸ್ಥಾನಗಳಿಗೆ ಹೋಗೋದ್ರ ಮೂಲಕ ಒಂದು ಎನರ್ಜಿ ಜಾಸ್ತಿ ಆಗುತ್ತೆ, ನಿಮ್ಮಲ್ಲಿ ಭಕ್ತಿ ಜಾಸ್ತಿ ಆಗುತ್ತೆ, ಬದುಕಿನಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ. ಕೆಲವು ಮಿತ್ರರನ್ನ ದೂರ ಮಾಡ್ತೀರಾ. ನಿಮ್ಗೆ ಯಾರು ನಿಮ್ಮ ಲೈಫ್ಗೆ ತುಂಬಾ ನೆಗೆಟಿವ್ ಅನ್ನಿಸ್ತಾ ಇರ್ತಾರೆ, ಜೀವನದಲ್ಲಿ ನಿಮ್ಮನ್ನ ಕುಗ್ಗಿಸೋಕೆ ನೋಡ್ತಾ ಇರ್ತಾರೆ, ಎಲ್ಲದಕ್ಕೂ ಕಲ್ಲು ಹಾಕ್ತಿರ್ತಾರೆ, ಅಂತಹ ಸ್ನೇಹಿತರನ್ನ ಕಂಪ್ಲೀಟ್ ದೂರ ಮಾಡ್ಕೊಳ್ಳೋ ಸಾಧ್ಯತೆ ಈ ವರ್ಷದಲ್ಲಿದೆ. ಜೂನ್ ನಂತರ ಇದಾಗತ್ತೆ. ನೀವೇ ಏನು ಮಾತಾಡದೆ ಸುಮ್ಮನೆ ದೂರ ಮಾಡ್ಕೊಳ್ತಾರೆ. ಯಾಕಂದ್ರೆ ಇಲ್ಲಿ ಗುರು ಜಗಳ, ಕದನ, ಮನಸ್ತಾಪ ಇದೆಲ್ಲ ಏನು ಕೊಡಲ್ಲ. ನಗ್ನಗ್ತಾ ನೀವೇನಾದ್ರೂ ಬೇರೆ ಮಾಡ್ಕೊಳ್ತೀರ, ಒಬ್ಬ ವ್ಯಕ್ತಿನ ದೂರ ಮಾಡ್ಕೊಳ್ತೀರ ಅಂದ್ರೆ ನಗ್ನಗ್ತಾ ದೂರ ಮಾಡ್ಕೊಳ್ಳೋದು. ಒಬ್ಬ ವ್ಯಕ್ತಿಗೆ ನೀವು ಬೈಬೇಕು, ಬುದ್ಧಿ ಹೇಳ್ಬೇಕು, ಬೈಬೇಕು, ಅದನ್ನು ನಗ್ನಗ್ತಾನೆ ಹೇಳೋ ಹಾಗೆ ಮಾಡ್ತಾನೆ ಗುರುಗ್ರಹ. ಶಾಂತ ರೀತಿಯಲ್ಲಿ ಶಾಂತಮೂರ್ತಿ ಗುರು. ಹಾಗೆ ಒಂದಷ್ಟು ಬದಲಾವಣೆಗಳಾಗುತ್ತೆ. ಜೊತೆಗೆ ಗುರು 9ನೇ ಮನೆಗೆ ಬರೋದರ ಮೂಲಕ ನಿಮ್ಮ ಪಂಚಮ ಭಾವವನ್ನ ನೋಡ್ತಾನೆ.
ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಪಂಚಮಕ್ಕೆ ಶನಿ ಬಂದಾಗಿಂದ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ತುಂಬಾ ಒಂದು ಅಶುಭ ಫಲ. ಓದಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಓದಿದ್ರು ತಲೆಗೆ ಹೋಗ್ತಾ ಇಲ್ಲ, ಓದಿದ್ದೆಲ್ಲ ಮರ್ತ ಹೋಗ್ತಾ ಇದೆ. ಅಥವಾ ಚೆನ್ನಾಗಿ ಓದಿ ಪಾಪ ಎಕ್ಸಾಮ್ ಬರೆದ್ರು ಒಳ್ಳೆ ಮಾರ್ಕ್ಸ್ ಸಿಗ್ತಾ ಇಲ್ಲ, ಯಾಕಂದ್ರೆ ಎಕ್ಸಾಮ್ ಟೈಮಲ್ಲಿ ಎಲ್ಲ ಮರ್ತ ಹೋಗ್ತಾ ಇದೆ. ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕಂದ್ರೆ 5ನೇ ಮನೆಗೆ ಗುರುದೃಷ್ಟಿ ಬೀಳ್ತಿದ್ದಂಗೆ ಶನಿಯ ಅಶುಭ ಫಲ ಕಮ್ಮಿ ಆಗತ್ತೆ. ಪಂಚಮ ಶನಿ ಆಗ್ಲಿ, ಅಷ್ಟಮ ಶನಿ ಆಗ್ಲಿ, ಸಾಡೆಸರ್ ಶನಿ ಆಗ್ಲಿ, ಈ ಶನಿಯ ಮೇಲೆ ಗೋಚಾರದ ಗುರುವಿನ ದೃಷ್ಟಿ ಬಿದ್ದಾಗ ಆ ಶನಿಯ ಅಶುಭ ಫಲ ಕಮ್ಮಿ ಆಗತ್ತೆ. ಎಷ್ಟು ಪರ್ಸೆಂಟ್ ಕಮ್ಮಿ ಆಗತ್ತೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸುಮಾರು 75% ನೆಗೆಟಿವ್ ಫಲನ ಕಮ್ಮಿ ಮಾಡಿಬಿಡ್ತಾನೆ ಶನಿ. ಯಾಕೆ? ಶನಿಗೆ ಗುರು ಕಂಡ್ರೆ ಅಷ್ಟೊಂದು ಭಯನ? ಭಯ ಅಲ್ಲ, ಅದು ಗೌರವ. ಇರೋದು ಗುರುವಿನ ಮನೆಯಲ್ಲಿ, ಗುರು ಬೇರೆ ನೋಡ್ತಾ ಇದ್ದಾರೆ, ಗುರುವಿಗೆ ಗೌರವವನ್ನ ಕೊಡ್ಬೇಕಲ್ವಾ? ಅವರ ಮನೆಯಲ್ಲಿ ಇದ್ಕೊಂಡು ಆ ಮನೆಯ ವಿಚಾರವಾಗಿ ಅಶುಭ ಫಲವನ್ನ ಕೊಡಬಾರ್ದು ಅನ್ನುವಂತಹ ಶನಿಗೆ ಇರುವಂತಹ ಒಂದು ಸೌಮ್ಯ ಗುಣ ಅದು, ಗುರುವಿನ ಮೇಲಿರ್ತಕ್ಕಂತಹ ಗೌರವ ಅದು. ಹಾಗಾಗಿ ಈ ಪಂಚಮ ಶನಿಯ ಎಫೆಕ್ಟ್ ಕಮ್ಮಿ ಆಗೋದ್ರಿಂದ ವಿದ್ಯಾರ್ಥಿಗಳಿಗೆ ಏನೇನೆಲ್ಲ ಪ್ರಾಬ್ಲಮ್ಗಳಿತ್ತು ಅದು ಕಮ್ಮಿ ಆಗತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಇತ್ತು, ನಿಮ್ಗೆ ಇಷ್ಟಪಟ್ಟ ಸೀಟ್ ಸಿಗ್ತಾ ಇಲ್ಲ, ಇಷ್ಟಪಟ್ಟ ಕಾಲೇಜ್ ಸಿಗ್ತಾ ಇಲ್ಲ, ಓದೋದ್ರಲ್ಲಿ ಏನೋ ತೊಂದರೆ ಆಗ್ತಾ ಇದೆ, ಓದೋದಕ್ಕೆ ಆಸಕ್ತಿನೇ ಬರ್ತಾ ಇಲ್ಲ, ಈ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಜೂನ್ ನಂತರ. ಇದು ಇಂಪಾರ್ಟೆಂಟ್ ಅಲ್ವಾ? ಉನ್ನತ ವ್ಯಾಸಂಗವನ್ನ ಮಾಡ್ಬೇಕು ಅಂತ ಅನ್ಕೊಂಡಿರೋರ್ಗೆ ಅವಕಾಶಗಳು ಸಿಕ್ಕುತ್ತೆ. ವಿದೇಶಕ್ಕೆ ಹೋಗ್ಬೇಕು ಉನ್ನತ ವ್ಯಾಸಂಗಕ್ಕೋಸ್ಕರ ಅನ್ನುವಂಥವ್ರಿಗೂ ಕೂಡ ಅವಕಾಶಗಳು ಸಿಗುತ್ತೆ. ಇನ್ನು ಪಂಚಮ ಶನಿಯಿಂದಾಗಿ ತುಂಬಾ ಅನಾರೋಗ್ಯ ಸಮಸ್ಯೆಗಳಿಗೆ ಒಳಗಾಗಿದ್ದಂತಹ ವೃಶ್ಚಿಕ ರಾಶಿಯವರಿಗೆ ಅನಾರೋಗ್ಯ ಸಮಸ್ಯೆಗಳು ನಿವಾರಣೆ ಆಗತ್ತೆ. ಮನಸ್ಸಿಗೆ ಸಮಾಧಾನ, ಸಂತೋಷ ಎಲ್ಲವೂ ಸಿಗುತ್ತೆ. ಯಾಕಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಿಸ್ಕೊಳ್ತೀರಾ. ಇನ್ನು ಪಂಚಮ ಶನಿಯಿಂದಾಗಿ ಕೆಲವರಿಗೆ ವೃಶ್ಚಿಕ ರಾಶಿಯವರಿಗೆ ಮಕ್ಕಳಿಂದ ಬಹಳ ಸಮಸ್ಯೆ ಆಗ್ತಾ ಇದೆ. ಏನೋ ಮಕ್ಕಳು ಹೇಳಿದ ಮಾತೇ ಕೇಳ್ತಾ ಇಲ್ಲ, ನಿಮ್ಮ ಮಕ್ಕಳು ನಿಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ತಿಲ್ಲ, ನಿಮ್ಗೆ ಗೌರವ ಕೊಡ್ತಾ ಇಲ್ಲ, ಈ ತರ ಏನೋ ಒಂದಿಷ್ಟು ಬೇಜಾರುಗಳಿತ್ತು, ತುಂಬಾ ಬೇಸರಗಳಿತ್ತು. ಆ ಬೇಸರಗಳೆಲ್ಲ ನಿವಾರಣೆ ಆಗುತ್ತೆ. ತಂದೆ ಮಕ್ಕಳು, ತಾಯಿ ಮಕ್ಕಳ ಬಾಂಧವ್ಯದಲ್ಲಿ ಏನ್ ತೊಂದರೆಗಳು ಬಂದಿತ್ತು ಅದೆಲ್ಲ ನಿವಾರಣೆ ಆಗುತ್ತೆ. ಅಂದ್ರೆ ಹೊಂದಾಣಿಕೆ ಆಗತ್ತೆ. ಇವಾಗ ಎಷ್ಟೋ ಕುಟುಂಬಗಳಲ್ಲಿ ಅಪ್ಪ ಮಗನೇ ಮಾತಾಡಲ್ಲ, ಅಪ್ಪ ಮಗಳು ಮಾತಾಡಲ್ಲ, ಅಥವಾ ಅಮ್ಮ ಮಗಳು ಮಾತಾಡಲ್ಲ, ಅಮ್ಮ ಮಗಳೇ ಜಗಳ ಆಡ್ತಿರ್ತಾರೆ. ಇದೆಲ್ಲ ಕಮ್ಮಿ ಆಗತ್ತೆ ವೃಶ್ಚಿಕ ರಾಶಿಯವರಿಗೆ. ಯಾರಿಗೆ ಈ ಸಮಸ್ಯೆ ಇತ್ತು ಅದೆಲ್ಲ ಕಮ್ಮಿ ಆಗುತ್ತೆ. ಮಕ್ಕಳ ವಿಷಯದಲ್ಲಿ ಏನು ಬೇಸರ ಇದ್ರು ಅದು ನಿವಾರಣೆ ಆಗುತ್ತೆ. ಕೆಲವರಿಗೆ ಮಕ್ಕಳು ಹಾದಿ ತಪ್ತಾ ಇದ್ದಾರೆ, ಮಕ್ಕಳು ತಂದೆ ತಾಯಿ ಮಾತು ಕೇಳ್ತಾ ಇಲ್ಲ. ಎಷ್ಟೋ ಮಕ್ಕಳು ತಂದೆ ತಾಯಿಗೆ ತುಂಬಾ ಜೋರಾಗಿ ಮಾತಾಡೋದು, ಜಗಳ ಮಾಡೋದು, ಬೈಯೋದು, ಕೆಲವು ಮಕ್ಕಳು ಹೊಡೆಯೋದಕ್ಕೂ ಹೊಡಿತಾರೆ. ಆ ತರ ಸನ್ನಿವೇಶಗಳನ್ನು ಕೂಡ ನಾನು ನೋಡಿದ್ದೀನಿ. ಈ ತರ ಮಕ್ಕಳ ವಿಷಯದಲ್ಲಿ ಏನು ನೀವು ತುಂಬಾ ಬಾಧೆ ಪಡ್ತಿದ್ರಿ, ಆ ಎಲ್ಲಾ ಬಾಧೆಗಳಿಗೂ ಬ್ರೇಕ್ ಅಂದ್ರೆ ಕಡಿವಾಣ ಹಾಕ್ಬಿಡ್ತಾನೆ ಗುರುಗ್ರಹ. ಯಾಕಂದ್ರೆ 5ನೇ ಮನೆಗೆ ಯಾವಾಗ ಗುರುದೃಷ್ಟಿ ಬೀಳುತ್ತೋ ಅಲ್ಲಿ ನಿಮ್ಮ ಮಕ್ಕಳ ಭಾವಕ್ಕೆ ಗುರುದೃಷ್ಟಿ, ನಿಮ್ಮ ಮಕ್ಕಳಿಗೆ ತಿಳುವಳಿಕೆ ಬರುತ್ತೆ, ಅವ್ರು ಮಾಡ್ತಾ ಇರೋ ತಪ್ಪು ಅಂತ ಅರಿವಿಗೆ ಬರುತ್ತೆ. ಹಾಗಾಗಿ ಮಕ್ಕಳ ವಿಷಯದಲ್ಲಿ ಯಾರು ತುಂಬಾ ನೊಂದ್ಕೊಂಡಿದಿರೋ ಅವರಿಗೆ ಆ ನೋವಿನಿಂದ ಹೊರಗಡೆ ಬರುವಂತ ಸಮಯ. ಹಾಗೆ ಗುರು ಬಲ ಬರ್ತಾ ಇರೋದ್ರಿಂದ ಸಂತಾನ ವಿಷಯವಾಗಿ ಶುಭ ಸುದ್ದಿ, ಜೊತೆಗೆ ವಿವಾಹ ಕಾರ್ಯ, ವಿವಾಹ ಆಗ್ತಾ ಇಲ್ಲ, ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗ್ತಾ ಇದೆ, ಅಥವಾ ವಿವಾಹನೇ ಆಗ್ತಾ ಇಲ್ಲ, ಎಲ್ಲೂ ಕೂಡ ಜಾತಕ ಹೊಂದಾಣಿಕೆ ಆಗ್ತಿಲ್ಲ, ಎಲ್ಲೂ ಕೂಡ ವಧು ಸಿಗ್ತಾ ಇಲ್ಲ, ಈ ತರ ಏನೋ ಒಂದು ವಿಷಯದಲ್ಲಿ ವಿವಾಹಕ್ಕೆ ತುಂಬಾ ತೊಂದರೆಗಳಿದೆ, ಅಡೆತಡೆಗಳಿದೆ ಅನ್ನೋಂಥವ್ರಿಗೆ ಈ ಅಡೆತಡೆಗಳು ನಿವಾರಣೆ ಆಗಿ, ವಿಘ್ನಗಳು ನಿವಾರಣೆ ಆಗಿ ವಿವಾಹ ಕಾರ್ಯದಲ್ಲಿ ಉತ್ತಮವಾಗುವಂಥದ್ದು, ಶುಭವಾಗುವಂಥದ್ದು. ಅಂದ್ರೆ ಮದುವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಯಾಕಂದ್ರೆ ಗುರುಬಲ ಬರ್ತಾ ಇದೆ ಅಲ್ವಾ? ಹಾಗಾಗಿ ವಿವಾಹ ಆಗಿರಬಹುದು, ಶುಭ ಕಾರ್ಯಗಳಾಗಿರ್ಬಹುದು, ದೈವ ಕಾರ್ಯಗಳಾಗಿರ್ಬಹುದು, ಇದೆಲ್ಲದಕ್ಕೂ ಚಾಲನೆ ಕೊಡ್ತಾನೆ ಗುರುಗ್ರಹ, ತುಂಬಾ ಶುಭನಾಗಿರೋದ್ರಿಂದ. ಇಷ್ಟೆಲ್ಲ ಶುಭ ಫಲವನ್ನ ಗುರು ಕೊಡ್ತಾ ಇದ್ರೆ, ಈ ಗುರು ಏನ್ ಮಾಡ್ತಾನೆ, ಅಕ್ಟೋಬರ್ 31ನೇ ತಾರೀಕು ಸಿಂಹರಾಶಿಗೆ ಬರ್ತಾನೆ. 3 ತಿಂಗಳು ಸಿಂಹರಾಶಿಯಲ್ಲಿದ್ದು 2027 ಜನವರಿ 26ಕ್ಕೆ ವಾಪಸ್ ಮತ್ತೆ ಕರ್ಕಾಟಕ ರಾಶಿಗೆ ಹೋಗ್ತಾನೆ. ಬಟ್ ಇಲ್ಲಿ ಸಿಂಹ ರಾಶಿಗೆ ಬಂದಾಗ್ಲೂ, ಕರ್ಕಾಟಕ ರಾಶಿಯಲ್ಲಿದ್ದಾಗ್ಲೂ ಬಹಳ ಶುಭ ಫಲವೇ. ವಿಶೇಷ ಏನಪ್ಪಾ ಅಂದ್ರೆ ನವೆಂಬರ್ ಅಲ್ಲಿ ಉದ್ಯೋಗದಲ್ಲಿ ಪ್ರಮೋಷನ್ ಆಗಬಹುದು. ವೃಶ್ಚಿಕ ರಾಶಿಯವರಿಗೆ ಪ್ರಮೋಷನ್ ಆಗುತ್ತೆ ನವೆಂಬರ್ ತಿಂಗಳಲ್ಲಿ. ಅದು ಇನ್ನೂ ನಿಮ್ಗೆ ಇನ್ಕಮ್ ಜಾಸ್ತಿ ಆಗುತ್ತೆ. ಆ ತರದ್ದೇನೋ ಇನ್ನೂ ಒಂದಷ್ಟು ಶುಭ ಫಲಗಳಾಗಬಹುದು. ಹಾಗಾಗಿ ತುಂಬಾ ಶುಭ ಫಲವನ್ನ ಕೊಡ್ತಾ ಇದ್ದಾನೆ ಗುರುಗ್ರಹ. ಈ ಮಧ್ಯದಲ್ಲಿ ಡಿಸೆಂಬರ್ 26ಕ್ಕೆ ರಾಹು ಗ್ರಹ 4ನೇ ಮನೆ ಬಿಟ್ಟು 3ನೇ ಮನೆಗೆ ಬಂದ್ಬಿಟ್ಮೇಲಂತೂ ಕಂಪ್ಲೀಟ್ ನಿಮ್ಮ ಮಾನಸಿಕ ಒಂದು ಖಿನ್ನತೆ, ಮನಃಶಾಂತಿನೇ ಇಲ್ಲ, ನೆಮ್ಮದಿನೇ ಇಲ್ಲ, ಈ ತರದ್ದೆಲ್ಲ ನಿವಾರಣೆ ಆಗ್ಬಿಡುತ್ತೆ. ಮನಸ್ಸಿಗೆ ಸಮಾಧಾನ. ಯಾಕಂದ್ರೆ ಸುಖ ಸ್ಥಾನವನ್ನ ರಾಹು ಬಿಟ್ಟು ವಾಪಸ್ ಬಂದ್ಮೇಲೆ
ನಿಮಗೆ ನೆಮ್ಮದಿ ಸಿಗುತ್ತೆ. ಡಿಸೆಂಬರ್ ನಂತರ ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋದು, ವಾಹನ ತಗೊಳ್ಳೋಂಥದ್ದು ಏನೇ ಒಂದು ಯೋಚನೆಗಳಿದ್ರು ಕೂಡ ಡಿಸೆಂಬರ್ ನಂತರ ನೀವು ಯೋಚನೆ ಮಾಡ್ಬೋದು. ಯಾಕಂದ್ರೆ ಡಿಸೆಂಬರ್ ವರೆಗೂ ಯಾಕೆ ಬೇಡ ಅಂದ್ರೆ ನಿಮ್ಗೆ ಗುರುಬಲ ಬಂದಿದ್ರು ಕೂಡ 4ನೇ ಮನೇಲಿ ರಾಹು ಇದ್ದಾನೆ. ರಾಹು ಈ ವಿಷಯದಲ್ಲಿ ಏನೋ ಒಂದು ಮೋಸ ಮಾಡ್ಬೋದು. ರಾಹು ಡಿಸೆಂಬರ್ 26ಕ್ಕೆ ಮಕರ ರಾಶಿಗೆ ಬಂದ್ಬಿಡ್ತಾನೆ. ಮಕರ ರಾಶಿಯಲ್ಲೇ 1.5 ವರ್ಷ ಇರ್ತಾನೆ. ಸೊ 4ನೇ ಮನೆಯಲ್ಲಿ ಯಾವುದು ಪಾಪಗ್ರಹ ಇರಲ್ಲ. ಈ ಸಂದರ್ಭದಲ್ಲಿ ನೀವು ಮನೆ ತಗೋಬಹುದು, ವಾಹನ ತಗೋಬಹುದು, ಅಥವಾ ನಿವೇಶನ ತಗೋಬಹುದು. ನಿಮಗೆ ಎಲ್ಲೂ ಮೋಸ ಆಗೋದಿಲ್ಲ. ಇದು ಡಿಸೆಂಬರ್ ನಂತರ ಅಂದ್ರೆ ಇನ್ನೊಂದು 7-8 ತಿಂಗಳು ಕಳೆದು ನೀವು ಪ್ರಾಪರ್ಟಿ ವಿಚಾರದಲ್ಲಿ ಕೈ ಹಾಕಿ ಒಳ್ಳೇದಾಗತ್ತೆ. 9ನೇ ಮನೆಗೆ ಗುರು ಬರ್ತಾ ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿಯ ವಿಷಯದಲ್ಲಿ ಇರುವಂತಹ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗುತ್ತೆ. ಎಲ್ಲಾ ರೀತಿಯಲ್ಲೂ ಕೂಡ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ತುಂಬಾ ಶುಭ ಫಲವನ್ನ ಪಡೆಯೋದ್ರಿಂದ 2026ರ ಯುಗಾದಿ ಫಲ ನಿಮಗೆ ಶುಭವನ್ನ ತರುವಂತದ್ದಾಗಿದೆ ಅಂತ ಹೇಳ್ಬೋದು. ಎಲ್ಲರಿಗೂ ಶುಭವಾಗಲಿ.